ಈಗ ದಶಕಗಳಿಂದ ನೀವು ಸಹ ನಿಮ್ಮ ರಾಜಕೀಯ ಗುರುಗಳ ಹತ್ರ ಇದ್ದವರಲ್ಲ ಸರ್, ಯಾಕೆ ಸರ್ ಈ ಒಕ್ಕಲಿಗರ ಸಂಘ ನೋಡ್ರಿ ಅನೇಕ ಬಾರಿ ಮೊನ್ನೆ ಶಾಸಕರನ್ನ ಕೇಳಿದ್ದೀವಿ, 1-to-1 ಕೂರಿಸಿ 1-to-1 ಡಿಬೇಟಿಗೆ ಬರಲಿ, ಎಷ್ಟು ಸರಿ ಹೇಳಿದ್ದೀವಿ ಅಂತಕ್ಕಂಥದ್ದನ್ನು ಮಂಜೂರು ಮಾಡ್ತೀವಿ. ಈ ಎಲೆಕ್ಷನ್ ಆಗಲಿ ಮಂಜೂರು ಮಾಡಿಸ್ತೀವಿ, ಇನ್ನೊಂದು ಎಲೆಕ್ಷನ್ ಆಗಿ ಮಂಜೂರು ಮಾಡಿಸ್ತೀವಿ. ಕೃಷ್ಣಪ್ಪರು ಇರೋವರೆಗೂ ಬೇಡ, ಕೃಷ್ಣಪ್ಪರು ಸತ್ತಂದ್ಮೇಲೆ ಇನ್ನೊಂದು ಸಂಘ ಮಾಡಿ, ಇನ್ನೊಂದು ಸಂಘ ಮಾಡಿದ್ರೆ ಜಾಗ ಕೊಡ್ತೀನಿ ನಾನು. ಇರ್ತಕ್ಕಂಥ ಒಕ್ಕಲಿಗರ ಸಂಘವನ್ನು ಡಿವೈಡ್ ಮಾಡ್ತಕ್ಕಂಥದ್ದು. ಸ್ವಾಮಿ ನೀವು ಬೇರೆ ಬೇರೆ ನಿಮ್ಮ ಸಂಘಗಳು ಮಾಡಿದಿರಲ್ರಿ, ನಿಮ್ಮ ಸಂಘ ಹಂಗೆ ಆಗ್ತಿದೆಯಾ? ಹಂಗೆ ಡಿಸ್ಪ್ಯೂಟ್ ಇದೆಯಾ? ನಿಮ್ಮ ಸಂಘ ನಡೀತಾ ಇಲ್ವಾ? ನೀವು ಹೋಗಿ ಏನು ಹೇಳ್ತೀರಿ? ನಿಮ್ಮ ರಾಜ್ಯ ರೆಡ್ಡಿಗರ ಸಂಘದಲ್ಲಿ ಏನು ಹೇಳ್ತೀರಿ? ನೀವು ಹೋಗಿ ನಮ್ಮ ಜನಾಂಗದ ನಾಯಕರು ಅಂತ ಹೇಳ್ತಿರಲ್ಲಪ್ಪ, ವಿಡಿಯೋಸ್ ನೋಡಿದ್ವಾ? ನಾವೆಲ್ಲ ಸುಮ್ಮನೆ ಮೇಲ್ಗಡೆ ಇದ್ರೂ ಕೂಡ ಯಾವುದೇ ಪಾರ್ಟಿಲಿ ಇದ್ರೂ ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಬೆಂಗಳೂರಿನ ಆಳ್ವಿಕೆ ಮಾಡಬೇಕು ಅಂತ ಹೇಳ್ತಿರಲ್ಲಪ್ಪ. ಹಂಗೆ ಏನ್ರಿ ಒಕ್ಕಲಿಗ ಸಂಘದ ಅಂದರೆ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದಿಂದ ಕೆಂಪೇಗೌಡ ಜಯಂತಿ ಮಾಡಿದ್ರೆ ಏನು ಸಮಸ್ಯೆ ನಿಮಗೆ? ನೀವು ಮಾಡ್ತಾ ಇಲ್ವಾ? ವೇಮನ ಜಯಂತಿನೂ ತಾಲೂಕು ಆಫೀಸಲ್ಲಿ ಮಾಡ್ತೀರಿ, ನಿಮ್ಮ ವೇಮನ ಜಯಂತಿನೂ ನಿಮ್ಮ ಬ್ಯಾಂಕಲ್ಲಿ ಮಾಡ್ತೀರಿ, ವೇಮನ ಜಯಂತಿ ರೆಡ್ಡಿಗರ ಜನಸಂಘದಲ್ಲಿ ಮಾಡ್ತಾ ಇಲ್ವಾ ನೀವು? ಯಾಕೆ ಅದು ನಿಮಗೆ ಎಳ್ಳೆರಡು ಅನಿಸಿಲ್ವ ನಿಮಗೆ? ನಾವು ಒಕ್ಕಲಿಗರ ಸಂಘದಿಂದ ಒಂದು ಜಯಂತಿ ಮಾಡಿದ್ರೆ ನಿಮಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಏನಪ್ಪ ಮಾಡಿದ್ದೀವಿ ನಾವು ನಿಮಗೆ? ಪಾಪ ಏನು ಮಾಡಿದ್ದೀವಿ ಹೇಳಿ ನಿಮಗೆ? ದ್ರೋಹ. ಒಕ್ಕಲಿಗ ಸಮುದಾಯ ಏನು ಮಾಡಿದ್ರಿ ನಿಮಗೆ ದ್ರೋಹ? ಬರೀ ಒಕ್ಕಲಿಗರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ. ನೋಡ್ರಿ, ನನಗೆ ಅನ್ಯಾಯ ಆಗ್ತದ್ರಿ, ನನಗೆ ನೋವಾಗ್ತದೆ. 40 ವರ್ಷಗಳ ಕಾಲ SN ರಾಜಣ್ಣವರು ಇದ್ದಾರೆ, ಆಸ್ತಿ ಕಳ್ಕೊಳ್ತಾವ್ರು. ಇವತ್ತು 40 ವರ್ಷಗಳ ಕಾಲ BJPಯಲ್ಲಿ ಸುದೀರ್ಘ ಸೇವೆ ಮಾಡಿರ್ತಕ್ಕಂಥದ್ದು. ದಿಬ್ಬೂರು ಜಯಣ್ಣವ್ರು 40 ವರ್ಷಗಳ ಕಾಲ ಸುದೀರ್ಘ ಸೇವೆ ಮಾಡಿದ್ದಾರೆ. ಏನು ಅಧಿಕಾರ ಅನುಭವಿಸೋರಿ ಅವರು? ಪಾಪ ಹನುಮಣ್ಣವ್ರು ಇಲ್ಲೇ ಇದ್ದಾರೆ, 40 ವರ್ಷಗಳ ಕಾಲ ನಿನ್ನ ಜೊತೆಯಲ್ಲಿ ಸೈಕಲ್ ತುಳ್ಕೊಂಡು ಪಾರ್ಟಿ ಕಟ್ಟಿದ್ರಲ್ರಿ. ಅವ್ರು ಸೈಕಲೇ ತುಳಿತಾವ್ರೆ, ಸೈಕಲ್ ತುಳಿತಾ ಇರ್ಬೇಕಂತೆ ಅವರು. ಇವ್ರು ಪಾಪ ಇವ್ರೇನು ದುಡ್ಡಿಂಗ್ ಗಿಡ ಹಾಕವ್ರ? ನಮಗೂ ಹೇಳ್ಕೊಡ್ಲಪ್ಪ. 2008ರಲ್ಲಿ ಏನಿದ್ರಿ, ಇವಾಗ ಎಷ್ಟಿದ್ದೀರಿ ಅಂತ ನಮಗೂ ಬಿಸ್ನೆಸ್ ಹೇಳ್ಕೊಟ್ಬಿಟ್ರೆ ನಾವು ಅದೇ ಬಿಸ್ನೆಸ್ ಮಾಡ್ತೀವಲ್ಲ. ನೀನು ಮಾಡ್ತಾರ ಬಿಸ್ನೆಸ್ ನಮಗೂ ಹೇಳು. ಇಡೀ ಸಮುದಾಯ ನಿನ್ನ ಜೊತೆಲಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ನಾವು ಹಂಗೆ ಶ್ರೀಮಂತರಾಗ್ತೀವಿ. ನೀನು ಮಾತ್ರ ಚೆನ್ನಾಗಾಗ್ತಾ ಇರಬೇಕು, ನೀವು ಜೊತೆ ಇದ್ದವ್ರು ಯಾರು ಕೂಡ ಆಗಬಾರ್ದು. ನಿನ್ನ ಜೊತೆ ಇದ್ದ 106 ಜನ ಕಾರ್ಯಕರ್ತರುಗಳು. ಪ್ರೇಮಣ್ಣ ಏನಾಗಿದ್ದಾರೆ ಇವತ್ತು? ಯಲಹಂಕದಲ್ಲಿ ಪ್ರೇಮಣ್ಣ BJP ಕಟ್ಟಿಲ್ವಾ? ನಿಮ್ಮ ಮಾತು ಕೇಳಿದ್ರೆ ಮಾತ್ರ BJPಯವರು. ನಿನ್ನ ಫ್ಯಾಮಿಲಿ 3 ಬೊಂಬೆಗಳಿದ್ರೆ ಮಾತ್ರ BJPಯವರು. ಯಾವ ಕಾರ್ಯಕ್ರಮದಲ್ಲಿ 3 ಬೊಂಬೆಗಳಿರಲ್ಲ ಅವ್ರು ಅಲ್ಲಿ ಯಾರು BJP ಇರೋದಿಲ್ಲ. ಯಾಕೆ ಇವತ್ತು ಭಾಗವಹಿಸಿದ ಪ್ರೇಮಣ್ಣ BJPಯವರಲ್ವಾ? ಹನುಮಣ್ಣ BJP ಅಲ್ವಾ? ಗೋವಿಂದಪ್ಪರು BJP, ಮಾಧವರ ಗೋವಿಂದಪ್ಪರು BJP ಅಲ್ಲ? ಲಕ್ಷ್ಮೀಪುರ ಸೀನಪ್ಪರು BJP ಅಲ್ಲ? ಸುರೇಶ್ ಅಣ್ಣ BJP ಅಲ್ವಾ? ನಾನು BJP ಅಲ್ವಾ? ಕೊಂಡಸಳ್ಳಿ ಬಾಬಣ್ಣ BJP ಅಲ್ವಾ? ಅಜಯ್ ಐವರ್ಗಣಪುರ ಅಜಯ್ BJP ಅಲ್ಲ? ಇಲ್ಲಿ ಇರ್ತಕ್ಕಂಥ 106 ಜನ ಕಾರ್ಯಕರ್ತರು BJP. ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀವು ಹೆಸರುಗಡದಲ್ಲಿ ಸಂಘದಲ್ಲಿ ಕೆಲಸ ಮಾಡಿದವ್ರು ಏನು ಮಾಡಿದಿರಿ? ನೀವು ಸಂಘ ಪರಿವಾರದವ್ರು ಏನು ಮಾಡಿದಿರಿ? ನೀವು ಕೆಲವೊಂದ್ಸರಿ ಹೇಳಿ, ಒಂದ್ಸರಿ ಒಬ್ಬ ಸಂಘ ಪರಿವಾರದವ್ರ ಮುಖಂಡರುಗಳ ಹತ್ರ ಹೋಗಿ ನೀವು ನನ್ನ ಬಗ್ಗೆ ಏನು ಹೇಳ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳಿ. ನೀವು ಹೇಳಿದ್ರೆ ಧಮಕಿ ಆಗ್ತಕ್ಕಂಥದ್ದು ಮಾಡ್ತಾರೆ.